ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನನ್ನ ಎಸ್ಐಟಿ ಕಸ್ಟಡಿಗೆ ನೀಡಲಾಗಿದೆ ಕೋರ್ಟಿಂದ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯನನ್ನ ಎಸ್ಐಟಿ ಕಸ್ಟಡಿಗೆ ನೀಡಲಾಗಿದೆ. ಬೆಳ್ತಂಗಡಿ ಕಚೇರಿಯಲ್ಲಿ ದೂರುದಾರನ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಕೋರ್ಟ್ನಿಂದ ಕಚೇರಿಗೆ ಕರೆತಂದು ಈಗಾಗಲೇ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಷಡ್ಯಂತ್ರದ ವಿರುದ್ಧ ಎಸ್ಐಟಿ ತನಿಖೆ ಈಗಾಗಲೇ ಚುರುಕಾಗಿದೆ. ಷಡ್ಯಂತ್ರವನ್ನು ನಡೆಸಲಾಗಿತ್ತು. ಷಡ್ಯಂತ್ರದ ವಿರುದ್ಧ ಎಸ್ಐಟಿ ತನಿಖೆ ಈಗಾಗಲೇ ಚುರುಕುಗೊಂಡಿದೆ. ಹಣ ಕೊಟ್ಟಿದ್ಯಾರು, ಬುರುಡೆ ಎಲ್ಲಿಂದ ಬಂತು ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ದೂರುದಾರ ಚಿನ್ನಯ್ಯ ಅವರಿಗೆ ಪ್ರಶ್ನೆಗಳ ಸುರಿಮಳೆಯನ್ನ ಕೇಳ್ತಾ ಇದ್ದಾರೆ. ಸಾಕಷ್ಟು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅನಾಮಿಕ ವ್ಯಕ್ತಿಯೊಬ್ಬ ಆಗಮಿಸಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂಳಲಾಗಿದೆ ಎನ್ನುವ ಆರೋಪವನ್ನ ಮಾಡಿದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿಯನ್ನ ಕೂಡ ರಚನೆಯನ್ನ ಮಾಡಲಾಗಿತ್ತು. ರಾಜ್ಯ ಸರ್ಕಾರದಿಂದ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಎಸ್ಐಟಿಯನ್ನ ರಚನೆ ಮಾಡಲಾಗಿತ್ತು. ಅದಾದ ಬಳಿಕ ಆತ 13 ಪಾಯಿಂಟ್ಗಳನ್ನ ಗುರುತಿಸಿದ್ದ. ಇಂತಿಂತ ಸ್ಥಳದಲ್ಲೇ ಶವಗಳನ್ನ ಹೂಳಲಾಗಿದೆ ಅಂತ ಹೇಳಿ 13 ಪಾಯಿಂಟ್ಗಳನ್ನ ಗುರುತಿಸಿದ್ದ. ಆ 13 ಪಾಯಿಂಟ್ನಲ್ಲೂ ಕೂಡ ಈಗಾಗಲೇ ಭೂಮಿಯನ್ನ ಅಗೆಯಲಾಗಿದೆ. ಅದರಲ್ಲಿ 6ನೇ ಪಾಯಿಂಟ್ನ ಪಕ್ಕ ಒಂದು ಕಳೆಬರ ಪತ್ತೆಯಾಗಿತ್ತು. ಇನ್ನೆಲ್ಲೂ ಕೂಡ ಯಾವುದೇ ಕಳೆಬರ ಪತ್ತೆಯಾಗಿರಲಿಲ್ಲ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳು ಈಗಾಗಲೇ ವ್ಯಕ್ತವಾಗಿತ್ತು. ಈತ ತಪ್ಪೊಪ್ಕೊಂಡಿದ್ದ. ಯಾರೋ ಒಬ್ರು ಹೇಳಿ ಈ ರೀತಿ ಮಾಡ್ತಿದ್ರು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈ ರೀತಿ ಮಾಡಿದೆ ಅಂತ ತಪ್ಪೊಪ್ಕೊಂಡಿದ್ದ. ಇದೀಗ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಮುಸುಗುದಾರಿ ಚಿನ್ನಯ್ಯನ ಅಣ್ಣ ಎಸ್ಐಟಿ ವಶಕ್ಕೆ ಪಡೆಯಲಾಗಿದೆ. ಅವರ ಅಣ್ಣನನ್ನ ಚಿನ್ನಯ್ಯ ಅಣ್ಣ ತಾನಾಸಿ ಬೆಳಿಗ್ಗೆ ಕೆಲಸಕ್ಕೆ ಹೋಗಿದ್ರು. ಅಂತಹ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ತಾನಾಸಿ ಕೆಲಸ ಮಾಡ್ತಿದ್ದಂತಹ ಸ್ಥಳಕ್ಕೆ ಎಸ್ಐಟಿ ಟೀಮ್ ತೆರಳಿತ್ತು. ತಾನಾಸಿಯನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅವರ ಅಣ್ಣ ಏನಿದ್ದ ಮುಸುಕುದಾರಿ, ಅವರ ಅಣ್ಣನನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದು ಆತನನ್ನ ಅರೆಸ್ಟ್ ಮಾಡಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ ಮುಸುಕುದಾರಿ ಚಿನ್ನಯ್ಯನನ್ನ ಅರೆಸ್ಟ್ ಮಾಡಿ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸಿದ್ರು. ಈತನನ್ನ ಮೊದಲು ಮೆಡಿಕಲ್ ಟೆಸ್ಟ್ ಅನ್ನ ಕೂಡ ನಡೆಸಲಾಗಿತ್ತು. ಮೆಡಿಕಲ್ ಟೆಸ್ಟ್ ಆದ ಬಳಿಕ ಆತನನ್ನ ವಿಚಾರಣೆಯನ್ನ ನಡೆಸಿದ್ದಾರೆ. ಆ ಬುರುಡೆ ಎಲ್ಲಿಂದ ಬಂತು, ನಿನ್ ಹಿಂದೆ ಯಾರಿದ್ದಾರೆ, ಯಾರು ಈ ರೀತಿ ಮಾಡುವಂತ ಹೇಳ್ಕೊಟ್ರು, ಎಲ್ಲವನ್ನ ಕೂಡ ವಿಚಾರಣೆಯನ್ನ ನಡೆಸಿದ್ರು. ಈಗಾಗಲೇ ಕೋರ್ಟ್ಗೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ 10 ದಿನಗಳ ಕಾಲ ಆತನನ್ನ ಕಸ್ಟಡಿಗೆ ನೀಡಬೇಕು ಅಂತ ಪೊಲೀಸರು ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಆತನನ್ನ ಈಗಾಗಲೇ 10 ದಿನಗಳ ಕಾಲ ಕಸ್ಟಡಿಗೆ ಕೂಡ ನೀಡಲಾಗಿದೆ. ಈಗ ಆತನನ್ನ ವಿಚಾರಣೆಯನ್ನ ನಡೆಸಲಾಗಿದೆ. ಅದ್ರ ಜೊತೆಗೆ ಆತನ ಅಣ್ಣ ಏನಿದ್ರು ತಾನಾಸಿ, ಅವರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈತ ಯಾಕೆ ಈ ರೀತಿ ಮಾಡ್ದ, ಈತನ ಹಿನ್ನೆಲೆ ಏನು, ಎಲ್ಲವನ್ನ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು.